ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ನ್ಯೂ ವಿಡಿಯೋ. ಸೊ ಇವತ್ತಿನ ವಿಡಿಯೋದಲ್ಲಿ ITR ಫೈಲಿಂಗು ಯಾವ ಸಂದರ್ಭದಲ್ಲಿ ಕಂಪಲ್ಸರಿಯಾಗಿ ನೀವು ಮಾಡಿಸ್ಲೇಬೇಕು. ಇದು ಪ್ರತಿಯೊಬ್ಬ ವ್ಯಕ್ತಿಯು ಕೂಡ ತಿಳ್ಕೊಳ್ಳಬೇಕಾಗಿರೋಂಥ ವಿಷಯ ಗೈಸ್. ಸೊ ಯಾವ ಸಂದರ್ಭದಲ್ಲಿ ನೀವು ITR ಇನ್ಕಮ್ ಟ್ಯಾಕ್ಸ್ ರಿಟರ್ನ್ನ ಕಂಪಲ್ಸರಿಯಾಗಿ ಫೈಲ್ ಮಾಡಲೇಬೇಕು ಅಂತ ನಾವು ನೋಡೋದಾದರೆ ಗೈಸ್, ಸೊ ಪ್ರತಿಯೊಬ್ಬರು ಮಾಡಿಸ್ಲೇಬೇಕು. ಬಟ್ ಅವರಿಗೆ ಒಂದು ಲಿಮಿಟ್ ಅಂತ ಇರುತ್ತೆ, ಯಾವ ಸಿಚುವೇಷನಲ್ಲಿ ನೀವು ಕಂಪಲ್ಸರಿಯಾಗಿ ಮಾಡಬೇಕು ಅಂತ ಅಂದ್ಬಿಟ್ಟು ನಾವೀಗ ತಿಳ್ಕೊಳ್ಳೋಣ. ಫಸ್ಟು ಹೇಳೋದಾದರೆ ಗೈಸ್, ನೀವೀಗ ಬಿಸ್ನೆಸ್ ಇನ್ಕಮ್ 2 ಲಕ್ಷಕ್ಕಿಂತ ಜಾಸ್ತಿ ಮಾಡ್ತಾ ಇದ್ದೀರಾ ಅಂತಂದರೆ, ಅಥವಾ ನೀವು ಬಿಸ್ನೆಸ್ ನಡೆಸ್ತಾ ಇದ್ದೀರಾ ಅಂತಂದರೆ ಕಂಪಲ್ಸರಿ ITR ಫಾರ್ಮ್ ಮಾಡಿಸ್ಲೇಬೇಕು ಸರ್, ಮಾಡಿಸ್ಲೇಬೇಕು. ಅದು ಲಾಸಲ್ಲಾದರೂ ನಡೀತಿರಲಿ ಅಥವಾ ನಿಮ್ಮ ಬಿಸ್ನೆಸ್ಸೇ ನಡೆದಿಲ್ಲ ಅಂತ ಅಂದ್ಕೊಳ್ಳಿ. ಸೊ ಆವಾಗ ನೀವು ಕಂಪಲ್ಸರಿಯಾಗಿ ಸ್ಮಾಲ್ ಬಿಸ್ನೆಸ್ ಆಗಿರಲಿ ಬಿಸ್ನೆಸ್ ಆಗಿರಲಿ ನೀವು ITR ಫೈಲಿಂಗ್ನ ಮಾಡಿಸ್ಲೇಬೇಕು ಗೈಸ್. ಸೊ ಅದಾದಮೇಲೆ ನೆಕ್ಸ್ಟು ಬಿಸ್ನೆಸ್ ಟರ್ನ್ ಓವರ್ ಎಕ್ಸೀಡ್ 60 ಲ್ಯಾಕ್ ಇತ್ತು ಅಂತಂದರೆ, ನಿಮ್ದು ಏನಾದರೂ ನಾವು ಮ್ಯಾಕ್ಸಿಮಮ್ ಹೇಳ್ತಾ ಇರೋದು, ನೀವು ₹1 ದುಡಿಲಿಲ್ಲ ಅಂದ್ರೂ ITR ಫೈಲ್ ಮಾಡಿಸ್ಲೇಬೇಕು ಬಿಸ್ನೆಸ್ಸಲ್ಲಿ. ಬಟ್ ನೀವೇನಾದರೂ ರಿಜಿಸ್ಟರ್ಡ್ ಪರ್ಸನ್ ಆಗಿದ್ದರೆ ಮಾತ್ರ ನನಗೆ ಇದು ಹೇಳ್ತಾ ಇರೋದು. 60 ಲ್ಯಾಕ್ಸ್ ಎಕ್ಸೀಡ್ ಆಯಿತು ಅಂದರೆ ಮಾಡಿಸ್ಬೇಕು. ಮತ್ತು ಪ್ರೊಫೆಷ್ನಲ್ ರೆಸಿಪ್ಟು, ಯಾರೆಲ್ಲ ಲಾಯರು, CA, ಡಾಕ್ಟರು, ಇವರೆಲ್ಲ ಪ್ರೊಫೆಷ್ನಲ್ ಫ್ರೀಲ್ಯಾನ್ಸರ್ಸು, ಇವರೆಲ್ಲ ಯಾರೆಲ್ಲ ಇದ್ದೀರಾ ನೀವು, ನಿಮಗೆ ನಿಮ್ಮದ ವರ್ಷದ್ದು ಪ್ರೀವಿಯಸ್ ಇಯರಲ್ಲಿ ಫೈನಾನ್ಷಿಯಲ್ ಇಯರಲ್ಲಿ 10 ಲಕ್ಷ ಏನಾದರೂ ನೀವು ರೆಸಿಪ್ಟ್ಸ್ ದಾಟಿದ್ದೀರಾ ಅಂದರೆ ನೀವು ಕೂಡ ಮಾಡಬೇಕು ಗೈಸ್. ಸೊ ಫಾರಿನ್ ಟ್ರಾವೆಲ್ ಹೋಗಿದ್ದೀರಾ, 2 ಲಕ್ಷಕ್ಕಿಂತ ಜಾಸ್ತಿ ಖರ್ಚು ಮಾಡಿದ್ದೀರಾ ಅಂದರೆ ನೀವು ಕಂಪಲ್ಸರಿಯಾಗಿ ITR ಫೈಲ್ ಮಾಡಬೇಕು. ನೆಕ್ಸ್ಟು ನಿಮ್ಮ ಎಲೆಕ್ಟ್ರಿಸಿಟಿ ಬಿಲ್ಗೆ ನೀವು 1 ಲಕ್ಷಕ್ಕಿಂತ ಜಾಸ್ತಿನೇ ಬಿಲ್ ಕಟ್ಟಿದ್ದೀರಾ ಅಂತಂದರೆ ನೀವು ಕೂಡ ಕಂಪಲ್ಸರಿಯಾಗಿ ITR ಫೈಲ್ ಮಾಡಬೇಕು. ನೆಕ್ಸ್ಟ್ ಬರುತ್ತೆ ಕರೆಂಟ್ ಅಕೌಂಟ್ಗೆ ಡೆಪಾಸಿಟ್ಟು 1 ಕೋಟಿಗಿಂತ ಜಾಸ್ತಿ ಕರೆಂಟ್ ಅಕೌಂಟ್ಗೆ ಡೆಪಾಸಿಟ್ ಮಾಡಿದ್ದೀರಾ ಅಂತಂದರೆ ನೀವು 1 ವರ್ಷದಲ್ಲಿ, ಸೊ ನೀವು ಖಂಡಿತವಾಗಿ ITR ಫೈಲ್ ಮಾಡಿಸ್ಬೇಕು. ಸೊ ಸೇವಿಂಗ್ಸ್ ಅಕೌಂಟ್ ಡೆಪಾಸಿಟ್ಟು 50 ಲಕ್ಷ ಏನಾದರೂ ನೀವು ದಾಟಿದ್ದೀರಾ ಅಂತಂದರೆ ನೀವು ಖಂಡಿತವಾಗಿ ITR ಫೈಲು ಕಂಪಲ್ಸರಿ ಮಾಡಿಸ್ಲೇಬೇಕು. TDS ಡಿಡಕ್ಷನ್ ಮಾಡಿದರೆ, ಫಾರ್ ಎಕ್ಸಾಂಪಲ್ ಸ್ಯಾಲ್ರಿ ಪರ್ಸನ್ನು ಅಥವಾ ಏನಾದರೂ ಕಾಂಟ್ರಾಕ್ಟ್ ತೊಗೊಂಡಿದ್ದೀರಾ ಅಥವಾ ಪ್ರೊಫೆಷನಲ್ಲಿದ್ದೀರಾ, ನಿಮ್ಗೆಲ್ರಿಗೂ TDS TCS ಅಂತ ಕಟ್ ಮಾಡಿರ್ತಾರೆ. ಅಥವಾ ಏನಾದರೂ ಕಾರ್ನ ಬೈ ಮಾಡಿದ್ದೀರಾ, TCS ಕಟ್ ಮಾಡಿರ್ತಾರೆ. ಸೊ ದಯವಿಟ್ಟು ಆ ಒಂದು ಸಂದರ್ಭದಲ್ಲಿ ನೀವು ಆ ಒಂದು ಅಮೌಂಟ್ನ ಎಷ್ಟು ಟ್ಯಾಕ್ಸ್ ಕಟ್ಟಿ ಮಿಕ್ಕಿದ ಅಮೌಂಟ್ನ ರೀಫಂಡ್ ತಗೊಳ್ಬೋದು. ಅದನ್ನು ನೀವು ದಯವಿಟ್ಟು ಕಾಂಟ್ಯಾಕ್ಟ್ ಮಾಡಿ ನಮ್ಮನ್ನ, ನಾವು ನಿಮಗೆ TDS TCS ರೀಫಂಡ್ ಬರೋದ್ರಲ್ಲಿ ಹೆಲ್ಪ್ ಮಾಡ್ತೀವಿ ಗೈಸ್, ಓಕೆನಾ. ನೆಕ್ಸ್ಟ್ ಒನ್ ಬರುತ್ತೆ ಫಾರಿನ್ ಅಸೆಟ್ಟು. ನೀವೇನಾದರೂ ಫಾರಿನ್ ಅಸೆಟ್ನ ಬೈ ಮಾಡಿದ್ದೀರಾ ಅಥವಾ ಸೆಲ್ ಮಾಡಿದ್ದೀರಾ ಅಂತಂದರೆ ನೀವು ಕಂಪಲ್ಸರಿಯಾಗಿ ಮಾಡಬೇಕು ಗೈಸ್. ಸೊ ಬೇಸಿಕ್ ಎಕ್ಸಾಮ್ಷನ್ ಲಿಮಿಟ್ ಏನಾದರೂ ನೀವು ದಾಟಿದ್ದೀರಾ ಅಂದರೆ ಇನ್ಕಮ್ ಟ್ಯಾಕ್ಸ್ ರೆಸ್ಯೂಮ್ ಬರುತ್ತಲ್ಲ, ಆ ಒಂದು ಬೇಸಿಕ್ ಎಕ್ಸಾಮ್ಷನ್ ಲಿಮಿಟ್ ಏನಾದರೂ ದಾಟಿದ್ದೀರಾ ಅಂತಂದರೆ ನೀವು ಇನ್ಕಮ್ ಟ್ಯಾಕ್ಸ್ ಫೈಲ್ ಮಾಡ್ಕೋಬೇಕು. ಕಂಪನಿ ಫರ್ಮ್ಗಳಿಗೆ ಕಂಪಲ್ಸರಿಯಾಗಿ ನೀವು ಮಾಡಿಸ್ಲೇಬೇಕು. ಅದಾದಮೇಲೆ ರೀಫಂಡು ಅಥವಾ ಕ್ಯಾರಿ ಫಾರ್ವರ್ಡ್ ಲಾಸಸ್ ಇದ್ದಾಗ ನೀವು ITRನ ಫೈಲ್ ಮಾಡಿಸ್ಕೊಳ್ಳೇಬೇಕು ಗೈಸ್. ನಿಮಗೇನಾದರೂ ITR ಫೈಲ್ ಬೇಕು ಅಂದರೆ ದಯವಿಟ್ಟು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ. ಥ್ಯಾಂಕ್ ಯು.